ಡಿ ಬಾಸ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಪ್ರಮೋಷನ್ ಶುರುವಾಗಿದೆ. ಆದರೆ ಡೆವಿಲ್ ಪ್ರಮೋಷನ್ಗೆ ಸುದೀಪ್ ಅವರ ವಿಕ್ರಾಂತ್ ರೋಣ ಕಾನ್ಸೆಪ್ಟ್ನ ಫಾಲೋ ಮಾಡ್ತಿದ್ದಾರೆ. ಆಕ್ಚುಲಿ ಸುದೀಪ್ ಅವರು ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ರ. ಈ ಬಗ್ಗೆ ಕೆಲವೊಂದಿಷ್ಟು ಟಾಪಿಕ್ ವೈರಲ್ ಆಗ್ತಿದೆ. ಏನಂತ ನೋಡೋಣ ಬನ್ನಿ. ನಿಮಗೆ ಗೊತ್ತೇ ಇದೆ, ಸುದೀಪ್ ದರ್ಶನ್ ಇವರಿಬ್ರು ಕೂಡ ಆಪ್ತ ಸ್ನೇಹಿತರು ಅಂತ. ಸದ್ಯಕ್ಕೆ ನಾನಾ ರೀತಿಯ ವಿಚಾರಗಳಲ್ಲಿ ದೂರ ಆಗಿರ್ಬೋದು, ಆದ್ರೆ ಒಂದು ಕಾಲದಲ್ಲಿ ಇವರು ಸ್ಯಾಂಡಲ್ವುಡ್ ನ ಸ್ವಚ್ಛಂದ ಗೆಳೆಯರಾಗಿದ್ದವರು. ಒಬ್ಬರಿಗೊಬ್ರು ದ್ವೇಷ ಸಾಧಿಸಿದವರಲ್ಲ. ಒಬ್ಬರ ಸಿನಿಮಾಗೆ ಒಬ್ರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಂತಿದ್ದಾರೆ ಹೊರತು ತುಳಿಯೋ ಪ್ರಯತ್ನ ಮಾಡಿಲ್ಲ. ಆದ್ರೆ ಅಭಿಮಾನಿಗಳು ಮಾತ್ರ ಇವಾಗ್ಲೂ ಕಿತ್ತಾಡ್ತಾನೆ ಇದ್ದಾರೆ. ಓಕೆ, ಅದೇನೇ ಇರಲಿ, ಸದ್ಯಕ್ಕೆ ಡೆವಿಲ್ ಸಿನಿಮಾ ತಂಡದ ಕಡೆಯಿಂದ ಒಂದು ಸೂಪರ್ ಆಗಿರೋ ನ್ಯೂಸ್ ಸಿಕ್ಕಿದೆ. ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ಯೂಸ್ ಮಾಡಿರುವಂತಹ ಚೇರ್ ನ ಚಿತ್ರದ ಪ್ರಮೋಷನ್ಗೆ ಓರಿಯನ್ ಮಾಲ್ ನಲ್ಲಿ ಫೋಟೋ ಕಾರ್ನರ್ ಆಗಿ ಯೂಸ್ ಮಾಡಲಾಗ್ತಿದೆ. ಆಕ್ಚುಲಿ ಈ ಕಾನ್ಸೆಪ್ಟ್ ನ ಈ ಹಿಂದೆ ಸುದೀಪ್ ಅವರ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಕೂಡ ಬಳಸಿದ್ರು. ಸುದೀಪ್ ಅವರು ಕುಳಿತಿದ್ದಂತಹ ಆ ಒಂದು ಫ್ಯಾಂಟಮ್ ಚೇರ್ ಏನಿದೆ, ಕ್ರೇಜ್ ಗೆ ಹೊಸ ಅರ್ಥವನ್ನೇ ಕೊಟ್ಟಿತ್ತು. ಅನೇಕ ಜನ ಫೋಟೋ ಕ್ಲಿಕ್ ಮಾಡಿ ಪೋಸ್ಟ್ ಮಾಡಿದ್ರು. ಇದೀಗ ಅದೇ ಕ್ರೇಜ್ ಮತ್ತೆ ಶುರುವಾಗಿದೆ. ಡೆವಿಲ್ ಸಿನಿಮಾ ತಂಡ ಡೆವಿಲ್ ಚೇರ್ ನ ಫೋಟೋ ಕಾರ್ನರ್ ಆಗಿ ಓರಿಯನ್ ಮಾಲ್ ನಲ್ಲಿ ಇರಿಸಲಾಗಿದೆ. ಅದರ ಜೊತೆಗೆ ಸೆಲ್ಫಿ ಕಾರ್ನರ್ ಕೂಡ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ಗಳಲ್ಲಿ ಇಡುವಂತಹ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿನಿಮಾ ತಂಡ. ಹಾಗಾಗಿ ಡಿ ಬಾಸ್ ಅಭಿಮಾನಿಗಳಿಗೆ ಇದಂತೂ ಸಖತ್ ಸರ್ಪ್ರೈಸಿಂಗ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಇನ್ನು ಸುದೀಪ್ ಅವರು ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಅಂತೆಲ್ಲ ನ್ಯೂಸ್ ರನ್ ಆಗ್ತಿದೆ. ಕಿಚ್ಚ ಸುದೀಪ್ ಅವರ ಹೆಸರಲ್ಲಿ ಯಾರೋ ಒಬ್ಬ ಪರೋಡಿ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿಬಿಟ್ಟು ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದಾನೆ. ಹಾಗಂತ ಸುದೀಪ್ ಅವರು ವಿಶ್ ಮಾಡಲ್ಲ ಅಂತಲ್ಲ, ಅವರು ವಿಶ್ ಮಾಡಿದ್ರೆ ಡೆವಿಲ್ ರಿಲೀಸ್ ಟೈಮ್ ಅಲ್ಲೇ ಮಾಡ್ಬೋದಲ್ವಾ. ಹಾಗಾಗಿ ಸದ್ಯಕ್ಕೆ ಈ ಒಂದು ಟ್ವೀಟ್ ಕಂಪ್ಲೀಟ್ಲಿ ಫೇಕ್ ಆಗಿದೆ. ಅಂದ ಹಾಗೆ ಇದೇ ಬರುವ 5ನೇ ತಾರೀಕು ಮಾರ್ನಿಂಗ್ 10 ಗಂಟೆಗೆ ಮೋಸ್ಟ್ ಅವೈಟೆಡ್ ಡೆವಿಲ್ ಟ್ರೈಲರ್ ರಿಲೀಸ್ ಆಗ್ತಿದೆ. ಇದು ಕೂಡ ಮತ್ತೊಂದು ಖುಷಿಯ ವಿಚಾರ. ಇದಿಷ್ಟು ಹೊತ್ತಿನ ಟಾಪಿಕ್. ಕಿಚ್ಚನ ಮಾರ್ಕ್, ಡಿ ಬಾಸ್, ಡೆವಿಲ್ ಈ ಎರಡು ಸಿನಿಮಾಗಳಿಗೂ ಮ್ಯೂಚುವಲ್ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಗೈಸ್.